ಪುರಾಣ ಪುರುಷ ಅವತಾರ ಪುರುಷ ಶ್ರೀನಿವಾಸ. ಇಂದು ಏಕಾದಶಿ ಪ್ರಯುಕ್ತ ವೆಂಕಟೇಶ್ವರನಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸ್ವರ್ಗದ ಬಾಗಿಲ ದರ್ಶನಕ್ಕೆ ಆಗಮಿಸಿದ್ದ ಭಕ್ತರ ದಂಡು ತಿಮ್ಮಪ್ಪನ ಸನ್ನಿಧಿಗೆ ಬಂದು ಪಾವನವಾಯಿತು. ಎಲ್ಲೆಲ್ಲೂ ಶ್ರೀನಿವಾಸನ ಸ್ಮರಣೆ. ತಿರುಪತಿಯ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಭಕ್ತರ ಪ್ರಾರ್ಥನೆ. ವೈಕುಂಠ ಏಕಾದಶಿಯಂದು ತಿಮ್ಮಪ್ಪನ ಸನ್ನಿಧಿಗೆ ಭಕ್ತ ಸಾಗರ ಹರಿದು ಬಂದಿದೆ. ಬಾಲಾಜಿ ದರ್ಶನ ಮಾಡಿ ಪುನೀತರಾಗಿದ್ದಾರೆ. ಇಂದು ವೈಕುಂಠ ಏಕಾದಶಿ. ಇಂದು ವೈಕುಂಠ ದ್ವಾರ ಪ್ರವೇಶಿಸಿದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಒಳಿತಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಶ್ರೀನಿವಾಸನ ದೇಗುಲಗಳು ಭಕ್ತರಿಂದ ತುಂಬಿ ತುಳುಕ್ತಿದ್ವು. ತಿರುಪತಿ ತಿರುಮಲಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದ್ರು. ಆದರೆ 6 ಭಕ್ತರ ಸಾವಿನ ಸೂತಕ ಎಲ್ಲೆಲ್ಲೂ ಕಾಡಿತ್ತು. ಕಾಲ್ತುಳಿತದಲ್ಲಿ ಗಾಯಗೊಂಡವರಿಗೆ ಟಿಟಿಡಿ ವಿಶೇಷ ದರ್ಶನದ ವ್ಯವಸ್ಥೆ ಮಾಡಿತ್ತು. 35 ಗಾಯಾಳುಗಳು ತಿಮ್ಮಪ್ಪನ ದರ್ಶನ ಪಡೆದ್ರು. ಇನ್ನು ಮೈಸೂರಿನ ಪಿರಿಯಾಪಟ್ಟಣದಿಂದ 16 ಭಕ್ತರು ತಿರುಮಲಕ್ಕೆ ಪಾದಯಾತ್ರೆ ಮೂಲಕವೇ ಬಂದಿದ್ದಾರೆ. ಪ್ರತಿದಿನ 30ರಿಂದ 40 ಕಿಲೋಮೀಟರ್ನಂತೆ ನಡೆದು 15ನೇ ದಿನಕ್ಕೆ ಹಿರಿ ಜೀವಗಳು ತಿಮ್ಮಪ್ಪನ ದರ್ಶನ ಪಡೆದ್ರು. 16 ದಿವಸ ನೆನೆ ತೆಗಿತೊಳಕ್ಕೆ ಇಲ್ಲಿಗೆ ಬರೋದಕ್ಕೆ 17 ದಿವಸ, ದರ್ಶನನೂ 17ಕ್ಕೆ ಆಯಿತು. ಪುಣ್ಯನೇ ಮಾಡಿದ್ವಿ, ಹುಟ್ಟಿದ್ಕೂ ಸಾರ್ಥಕ ಆಯಿತು. ನಾವು ಮಾಡೋದಕ್ಕೆ ನಾವೆಲ್ಲ ನೋಡಿ ಸಂತೋಷ ಪಟ್ಕೊಂಡು. ಮೈಸೂರಲ್ಲಿ ಗಣಪತಿ ಆಶ್ರಮದಲ್ಲಿ ದತ್ತ ವೆಂಕಟೇಶ್ವರ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಒಂಟಿಕೊಪ್ಪಲು ಬಡಾವಣೆಯ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಚಿಕ್ಕ ತಿರುಪತಿಯಲ್ಲೂ ತಿಮ್ಮಪ್ಪನ ದರ್ಶನಕ್ಕೆ ಭಕ್ತ ಗಣವೇ ನೆರೆದಿತ್ತು. ಮಂಡ್ಯ ಜಿಲ್ಲೆ ಮದ್ದೂರಿನ ಉಗ್ರ ನರಸಿಂಹ ದೇವಸ್ಥಾನದಲ್ಲಿ ಭಕ್ತರು ಗೋವಿಂದನ ದರ್ಶನ ಪಡೆದರು. ಕೋಲಾರದ ವರದರಾಜ ಸ್ವಾಮಿ ದೇವಾಲಯ, ದೊಡ್ಡಪೇಟೆ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳು ಭಕ್ತರಿಂದಲೇ ತುಂಬಿ ತುಳುಕ್ತಿದ್ವು. ಮುಂಜಾನೆ ಚಳಿಯನ್ನೂ ಲೆಕ್ಕಿಸದೆ ಕ್ಯೂನಲ್ಲಿ ಭಕ್ತರು ನಿಂತರು. ಬ್ಯೂರೋ ರಿಪೋರ್ಟ್, TV9.